ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಹೆಂಗಿದ್ರಿ ಫ್ರೆಂಡ್ಸ್? ನಾನು ನಿಮ್ಮ ಪ್ರೀತಿಯ ಮಂಜುಳಾ. ನಾನು ಕೂಡ ತುಂಬ ಚೆನ್ನಾಗಿದೆ ನೋಡ್ರಿ. ಇವತ್ತು ನೋಡ್ರಿ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ನಿಮಗಾಗಿ ತಂದಿದ್ದೀನಿ. ಬನ್ನಿ ಹಂಗಾದ್ರೆ ಆ ಟಿಪ್ಸ್ ಏನಂತ ನೋಡ್ಕೊಂಬರೋಣ. ನೋಡಿ, ಇಲ್ಲಿ ನಾವು ಈಗ ದಿನಂಪ್ರತಿ ನಾಸ್ಟಿಕ್ ಒಂದು ವಸ್ತುಗಳನ್ನು ಯೂಸ್ ಮಾಡ್ತೀವಿ. ಈ ಥರ ಒಂದು ಕಟ್ಟಿಗೆಯಿಂದ ಮಾಡಿದ ಸ್ಪೂನ್ಗಳನ್ನು ನಾವು ಯೂಸ್ ಮಾಡ್ತೀವಿ. ಇದಕ್ಕೆ ಸ್ವಲ್ಪ ನಾವು ಎಣ್ಣೆಯನ್ನು ಹಚ್ಚಿಬಿಟ್ಟು ಎರಡು ಈಗೇನು ತೋರಿಸ್ತಾ ಇದ್ದನ್ನ ಎರಡು ಈ ಒಂದು ಚಮಚಗಳಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಬಿಟ್ಟು ಬಿಸಿಲಲ್ಲಿ ಒಣಗಿಸಿದ್ರಂಕರು ಯಾವುದೇ ರೀತಿಯ ಹುಳು ಆಗೋದಿಲ್ಲ, ಗೆದ್ದಲು ಕೂಡ ಹಿಡಿಯೋದಿಲ್ಲ. ಹಾಗಾಗಿ ಈ ಒಂದು ಎಣ್ಣೆಯನ್ನು ಹಚ್ಚಿಬಿಟ್ಟು ಇದನ್ನು ನಾವು ಬಿಸಿಲಲ್ಲಿ ಒಣಗಿಸಿಟ್ಕೊಂಡ್ಬಿಟ್ರೆ ತುಂಬ ದಿನ ಕೆಡದಂತೆ ನಾವು ನೋಡ್ಕೋಬೋದು. ನೋಡಿ, ನಾನು ಯಾವ ಥರ ಪ್ರೊಸೀಜರ್ನ ತೋರಿಸ್ತಾ ಇದ್ದೀನಿ ಅದೇ ಸೇಮ್ ಪ್ರೊಸೀಜರ್ಲಿ ನೀವು ಕೂಡ ಮಾಡ್ಕೊಂಬನ್ನಿ. ಯಾಕಂತ ಹೇಳಿದೆ ಅಂದರೆ ಇವಾಗೆಲ್ಲ ನಾಸ್ಟಿಕ್ ಪಾತ್ರೆಗಳನ್ನು ಯೂಸ್ ಮಾಡೋದ್ರಿಂದ ನಾವು ಈ ಥರ ಒಂದು ಮರದ ಕೈಗಳನ್ನು ಉಪಯೋಗ ಮಾಡ್ತೀವಿ. ನಿಮಗೂ ಈ ಟಿಪ್ಸ್ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಇವಾಗ ನೋಡ್ರಿ, ನಾವು ಮೊಟ್ಟೆಗಳನ್ನು ನಾವು ಏನು ಉಪಯೋಗ ಮಾಡಿಬಿಟ್ಟು ಈ ಒಂದು ಸಿಪ್ಪೆಗಳನ್ನು ನಾವು ಎಸೆದು ಬಿಡ್ತೀವಿ. ಇದನ್ನು ಕೂಡ ನಾವು ಯಾವ ರೀತಿಯಾಗಿ ಯೂಸ್ ಮಾಡ್ಬೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಈ ಮೊಟ್ಟೆ ಒಂದು ಎಲ್ಲ ಒಳಗಿನ ಅಂಶವನ್ನು ಹಾಕಿದ ಮೇಲೆ ನಾವು ಇದನ್ನು ಎಸಿಬಾರ್ದ್ರಿ. ಇದನ್ನು ನೀಟಾಗಿ ನಾವು ತೊಳ್ಕೊಂಡು ಒಣಗಿಸ್ಕೊಂಡು ಇಟ್ಕೋಬೇಕು. ಕುಚ್ಚಿದ್ದಾದ್ರೆ ಅಂದ್ರೆ ಸ್ಮೆಲ್ ಆಗೋದಿಲ್ಲ, ಸ್ವಲ್ಪ ಹಸಿದಿದ್ದಾದ್ರೆ ಸ್ಮೆಲ್ ಬರುತ್ತೆ. ಹಾಗಾಗಿ ನಾವು ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ಕೊಂಡು ಇಟ್ಕೋಬೇಕು. ಆ ನಂತರ ನೋಡ್ರಿ, ನಮ್ಮ ಒಂದು ಜಾರ್ನ ಒಂದು ಬ್ಲೇಡ್ಗಳು ಮೊಂಡಾಗಿರ್ತಾವಲ್ಲ, ಆ ಒಂದು ಮೊಂಡಾದಂತಹ ಬ್ಲೇಡ್ಗಳನ್ನು ನಾವು ಶಾರ್ಪಾಗಿ ಮಾಡ್ಬೇಕಂತ ಹೇಳಿದೆ ಅಂದರೆ ಈ ಒಂದು ಮೊಟ್ಟೆಯ ಈ ಸಿಪ್ಪೆಯನ್ನು ಹಾಕಿಬಿಟ್ಟೆ ಅಂದರೆ ನಮ್ಮ ಬ್ಲೇಡ್ಗಳು ಕೂಡ ತುಂಬ ಹರಿತವಾಗ್ತವೆ. ಹಾಗೆ ದುಡ್ಡನ್ನು ಕೂಡ ನಾವು ಉಳಿತಾಯ ಮಾಡ್ಬೋದು. ನೋಡಿ, ನಾವು ಈ ಒಂದು ಪೌಡರ್ನ ಏನು ಮಾಡ್ಕೊಂಬಂದ್ವಲ್ಲ, ನಾವು ಮೊಟ್ಟೆ ಒಂದು ಪೌಡರನ್ನು, ಇದನ್ನು ಕೂಡ ನಾವು ವೇಸ್ಟ್ ಮಾಡದ ಹಾಗೆ ಏನು ಮಾಡ್ಬೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೇನೆ ರೀ. ಈ ಒಂದು ಪೌಡರನ್ನು ನಾವು ಒಂದು ಬಟ್ಲಕ್ಕೆ ಎಲ್ಲವನ್ನು ಹಾಕೋಬೇಕು. ಇದನ್ನು ಕೂಡ ನಾವು ಬೀಸಾಕಬಾರ್ದು. ಯಾಕಂದ್ರೆ ಇದರಿಂದನೇ ಯಾವ ರೀತಿ ಉಪಯೋಗ ಆಗ್ತಿದೆ ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಈ ಒಂದು ಪುಡಿಯನ್ನು ನಾವು ಹಾಕ್ಕೊಂಡ್ಬಿಟ್ಟು ಒಂದು ಪ್ಲೇಟ್ಗೆ, ನಮ್ಮ ಮನೆಯಲ್ಲಿ ಪಾಟ್ಗಳಲ್ಲಿ ನಾವು ಗಿಡಗಳನ್ನು ಹಚ್ಚಿರ್ತೀವಿ. ಆ ಗಿಡಗಳಿಗೆ ನಾವು ಈ ರೀತಿಯಾದ ಒಂದು ಪೌಡರನ್ನು ಹಾಕಿಬಿಟ್ರೆ, ಮೊಟ್ಟೆ ಪೌಡ್ರನ್ನ ಹಾಕಿದರೆ ತುಂಬ ಚೆನ್ನಾಗಿ ನೀಟಾಗಿ ಬೆಳಿತಾವೆ. ನೋಡ್ರಿ, ಇಲ್ಲಿ ಟೊಮೆಟೊ ಹಣ್ಣುಗಳು ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಅಂತ ಹೇಳಿ. ಯಾವುದೇ ರೀತಿ ವೇಸ್ಟ್ ಮಾಡದ ಹಾಗೆ ನಾವು ಈ ರೀತಿಯಾಗಿಯೂ ಕೂಡ ಯೂಸ್ ಮಾಡ್ಕೋಬೋದು. ಅದರಲ್ಲಿ ನಾವು ಕರಿಬೇವಿನ ಗಿಡಕ್ಕೆ ಹಾಕಿಬಿಟ್ರೆ ತುಂಬ ಒಂದು ವಾಸನೆ ಘಮ 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 ಅಂತಿರ್ತೈತಿ ಕರಿಬೇವು ಕೂಡ. ಅದು ಕೂಡ ತುಂಬ ಚೆನ್ನಾಗಾಗುತ್ತೆ. ಹಾಗೆ ನೋಡಿ, ನಮ್ಮ ಮನೆಯಲ್ಲಿ ಮೊಸರು ಹಾಳಾಗಿರುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ. ಮೊಸರು ಕೂಡ ಒಂದು ವಾರಗಂಟ್ಲೆ ಇಟ್ಟೆ ಅಂದರೆ ಹುಳಿ ಭಾಳ ಬಂದಿರ್ತೈತಿ. ಹಾಗಾಗಿ ನಾವು ಅದಕ್ಕೆ ಏನು ಮಾಡ್ಬೇಕಂತ ಹೇಳಿದ್ರೆ ಅದನ್ನು ಚೆಲ್ಲದ ಹಾಗೆ ನಾವು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಒಂದು ಏನು ಕಲಸಿಟ್ಕೊಂಡಿರ್ತಲ್ಲ ಮೊಸರಿನ ಒಂದು ಮಜ್ಜಿಗೆ ನೀರನ್ನು, ಮೊಸರು ಆಯಿತು ಮಜ್ಜಿಗೆ ನೀರನ್ನು ಒಂದು ಪ್ಲಾಸ್ಟಿಕ್ ಬುಟ್ಟಿಗೆ ಹಾಕೊಂಡ್ಬಿಟ್ಟು ನಾವು ಸ್ವಲ್ಪ ಜಾಸ್ತಿ ಕ್ವಾಲಿಟಿಯನ್ನು ಮಾಡ್ಕೋಬೇಕು. ಕ್ವಾಂಟಿಟಿ ಮಾಡ್ಕೊಂಡ್ಬಿಟ್ಟು ನೋಡಿ, ನಾನು ಇಲ್ಲಿ ಪಾಟುಗಳಿಗೆ ಹಾಕ್ತಾ ಇದ್ದೀನಿ. ಕರಿಬೇವಿನ ಗಿಡಕ್ಕೆ ಹಾಕ್ತಾ ಇದ್ದೀನಿ. ಮೊಟ್ಟೆ ಭಾಗನೂ ಕೂಡ ನಾವು ಹಾಕ್ಬೋದು. ಕರಿಬೇವು ಕೂಡ ತುಂಬ ಘಮ 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 ಅಂತ ವಾಸನೆ ಬರುತ್ತೆ. ಹಾಗೆ ಎಲೆಗಳು ತುಂಬ ಚಿಗುರ್ತವೆ, ತುಂಬ ಹಚ್ಚ ಹಸಿರಾಗಿ ಗಿಡವನ್ನು ಕಾಣ್ಬೋದು. ಹಾಗೆ ಮತ್ತೆ ಉಳಿದಂಥ ನೀರನ್ನು ನಾವು ಹೂವಿನ ಒಂದು ಗಿಡಕ್ಕೆ ಹಾಕಿದೆ ಅಂದರೆ ಹೂವು ಕೂಡ ತುಂಬ ಚೆನ್ನಾಗಿ ನೀಟಾಗಿ ಬರ್ತವೆ. ನಾನು ನಮ್ಮ ಹತ್ತಿರತಕ್ಕಂಥ ಗಿಡಗಳನ್ನ ತೋರಿಸಿದ್ದೆ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾವಂತ ಹೇಳಿ. ಈ ರೀತಿಯಾದ ಒಂದು ಕಸವಾಗಿ ಹೋಗೋದನ್ನು ನಾವು ರಸವಾಗಿ ಮಾಡಿಕೊಂಡು ನಾವು ಒಂದು ಉಪಯೋಗವನ್ನು ಮಾಡ್ಕೋಬೋದು. ಈ ಟಿಪ್ಸ್ ಕೂಡ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಹಾಗೆಯೇ ನೋಡಿ, ಒಂದು ಪೇಪರನ್ನು ತೊಗೊಳ್ಳಿ. ನೀವೀಗ ಪೇಪರನ್ನು ತೊಗೊಂಡ್ಬಿಟ್ಟು ಈ ಪೇಪರನ್ನು ನಾವು ಎಲ್ಲರ ಮನೆಯಲ್ಲಿ ಈ ಥರ ಒಂದು ಕವರ್ಗಳು ಇದ್ದೇ ಇರ್ತವೆ. ಅದಕ್ಕೆ ನಾವು ಹೋಲ್ಗಳನ್ನು ಮಾಡ್ಕೋಬೇಕು, ಸುತ್ತಲೂ ಹೋಲ್ಗಳನ್ನು ಮಾಡ್ಕೋಬೇಕು. ಯಾಕೆ ಈ ಹೋಲ್ಗಳನ್ನು ಮಾಡ್ಕೋಬೇಕಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಬೆಳ್ಳುಳ್ಳಿಗಳನ್ನು ಇಡಲಿಕ್ಕೆ ನಾವು ಇದನ್ನು ಉಪಯೋಗ ಮಾಡ್ಕೋಬೋದು. ಯಾಕಂದರೆ ಫುಲ್ಲು ಒಂಥರ ಈಗ ಮಳೆಗಾಲ ಅಲ್ರಿ, ತೇವಾಂಶ ಜಾಸ್ತಿ ಇರ್ತೈತಿ, ಗಡ್ಡೆಗಳು ಕೆಡಬಾರ್ದು ಅಂತ ಹೇಳಿದೆ ಅಂದ್ರೆ ಈ ಥರ ಒಂದು ಕವರನ್ನು ನಾವು ಹೋಲ್ ಮಾಡಿಬಿಟ್ಟು ಇದರ ಒಳಗಡೆ ನಾವು ಬೆಳ್ಳುಳ್ಳಿನ ಹಾಕಿದರೆ ಯಾವುದೇ ರೀತಿಯ ಕುಚ್ಚಂಗಿಲ್ಲ. ಅಂದರೆ ಈಗ ಸೆಕೆ ಜಾಸ್ತಿಯಾಗಿ ಎಲ್ಲ ಕೆಟ್ಟು ಬಿಡ್ತವೆ. ಹಾಗಾಗಿ ಈ ಥರ ಹೋಲ್ಗಳನ್ನು ಮಾಡ್ಕೊಂಡ್ಬಿಟ್ಟು ಈ ಕವರ್ ಒಳಗೆ ನಾವು ಒಂದು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಳೋದ್ರಿಂದ ಯಾವುದೇ ರೀತಿ ಬೆಳ್ಳುಳ್ಳಿಗಳು ಕೆಡೋದಿಲ್ಲ. ಸುಮಾರು ದಿನ ನಾವು ಬೆಳ್ಳುಳ್ಳಿಗಳನ್ನು ಸಂಗ್ರಹಿಸಿ
ಇಡ್ಬೋದು. ನೋಡಿ ನಾನು ಯಾವ ಥರ ಸೇಮ್ ಪ್ರೊಸೀಜರನ್ನು ತೋರಿಸಿದ್ದೀನಿ ಅದೇ ರೀತಿಯಾಗಿ ಸೇಮ್ ಪ್ರೊಸೀಜರಲ್ಲಿ ಕೂಡ ನೀವು ಕೂಡ ಫಾಲೋ ಮಾಡಿ. ಈ ಟಿಪ್ಸ್ ಕೂಡ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಹೀಗೆ ಹಲವಾರು ಟಿಪ್ಸ್ಗಳು ನಿಮಗಾಗಿ ತಂದಿದ್ದೇನೆ. ಹಾಗೆಯೇ ನೋಡಿ ನಮ್ಮ ಒಂದು ಟ್ರೆಜುರಿಯ ಒಂದು ಏನು ಲಾಕ್ ತೆಗಿತಾ ಇರ್ತಾವಲ್ಲ ಅದು ಸ್ವಲ್ಪ ಧೂಳಾಗಿರುತ್ತೆ, ಹಾಗೆ ತುಕ್ಕ ಹಿಡಿದಿರ್ತದೆ. ಅದಕ್ಕೆ ನಾವು ಏನು ಮಾಡಬೇಕಂತ ಹೇಳಿದೆ ಅಂದ್ರೆ ಸ್ವಲ್ಪ ವ್ಯಾಸ್ಲಿನ ತೊಗೊಂಡ್ಬಿಟ್ಟು ಪೂರ್ತಿಯಾಗಿ ನಾವು ಹಚ್ಕೋಬೇಕು, ಅಲ್ಲದಲ್ಲೇ ಸ್ವಲ್ಪ ಹಚ್ಕೋಬೇಕು. ಹಾಗೆಯೇ ನಾವು ಒಂದು ಬೀಗವನ್ನು ತೆಗೆಯುವಾಗ ಅದು ಕೂಡ ಸ್ವಲ್ಪ ಟೈಟ್ ಆಗಿರುತ್ತೆ, ಅದಕ್ಕೂ ಕೂಡ ನಾವು ಸ್ವಲ್ಪ ಈ ಒಂದು ವ್ಯಾಸ್ಲಿನ ಹಚ್ಕೊಂಡ್ಬಿಟ್ರೆ ತುಂಬ ಲೂಸಾಗಿ ಬೇಗ ಬರ್ತೈತಿ. ಹಾಗಾಗಿ ಇದನ್ನು ಹಚ್ಕೊಂಡ್ಬಿಟ್ಟು ಆದ ನಂತರ ನಾವೇನು ಮಾಡ್ಬೇಕು, ಒಂದು ಕಾಟನ್ ಬಟ್ಟೆ ತೊಗೊಂಡ್ಬಿಟ್ಟು ನೀಟಾಗಿ ನಾವು ಒರೆಸ್ಕೋಬೇಕು. ಸೇಮ್ ಪ್ರೊಸೀಜರು ಯಾವ ರೀತಿ ತೋರಿಸ್ತಿದ್ದಲ್ಲ ಅದೇ ರೀತಿಯಾಗಿ ನೀವು ಕೂಡ ಟ್ರೈ ಮಾಡಿ. ನೋಡಿ ಎಷ್ಟು ಕ್ಲೀನ್ ಆಗ್ತೈತೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ, ಇಲ್ಲಿ ನೇರವಾಗಿ ಗೊತ್ತಾಗುತ್ತೆ. ಈ ಥರ ಒಂದು ಕಾಟನ್ ಬಟ್ಟೆ ತೊಗೊಂಡು ಪೂರ್ತಿಯಾಗಿ ನಾವು ಕ್ಲೀನ್ ಮಾಡೋದ್ರಿಂದ ಮತ್ತೆ ನಾವೇನು ಹೊಸದು ತಂದಂಗೆ ಇರ್ತಲ್ಲ ಅದೇ ರೀತಿಯಾಗಿ ಪಳಪಳ ಅಂತ ಹೊಳೆಯುತ್ತೆ. ಹಾಗೆ ಬೀಗದ ಕೈಯನ್ನು ಕೂಡ ಸುಲಭವಾಗಿ ನಾವು ತೆಗಿಬೋದು. ನೋಡಿ ಈ ಟಿಪ್ಸ್ ಕೂಡ ನಿಮಗೆ ಇಷ್ಟ ಆಯಿತು ಅನ್ಕೊಳ್ತೀನಿ. ಹಾಗೆಯೇ ನೋಡಿ ನಾವು ಕೊಬ್ಬರಿನ ಹೆಚ್ಚಲಿಕ್ಕೆ ತುರಿಮಣಿ ಇರುತ್ತೆ, ಅದು ಸ್ವಲ್ಪ ಮಂಡಾಗಿರುತ್ತೆ, ಅಂದರೆ ಬೇಗ ಬೇಗ ಕೊಬ್ಬರಿ ಹೆಚ್ಚೋದಿಲ್ಲ. ಹಾಗಾಗಿ ತುರಿಯುವಾಗ ಸ್ವಲ್ಪ ಮಂಡಾಗಿರುತ್ತೆ. ಈ ರೀತಿ ಕಾಯಿನ್ಗಳು ನಮ್ಮ ಮನೇಲಿ ಇರ್ತವೆ. ಒಂದು ಕಾಯಿನನ್ನು ತೊಗೊಂಡ್ಬಿಟ್ಟು ನೀವು ಈ ರೀತಿಯಾಗಿ ನಾನು ತೋರಿಸೋದಲ್ಲ ಇದೇ ಸೇಮ್ ಪ್ರೊಸೀಜರಲ್ಲಿ ನೀವು ಕೂಡ ಆ ಒಂದು ಕಾಯಿನನ್ನು ತೊಗೊಂಡ್ಬಿಟ್ಟು ತಿವಿದೆ ಅಂದ್ರೆ ಮತ್ತೆ ಹರಿತವಾಗುತ್ತೆ. ನೀವು ಕೂಡ ಈ ಟಿಪ್ಸ್ ಇಷ್ಟ ಆಯಿತು ಅಂತೀನಿ, ಟ್ರೈ ಮಾಡಿ ಬೇಕಾದರೆ. ಹಾಗೆ ನೋಡಿ ಮಕ್ಕಳಿಗೆ ಆಡಲಿಕ್ಕೆ ನಾವು ಸೈಕಲನ್ನ ತಂದಿರ್ತೀವಿ, ಹಳೇದಾದ್ಮೇಲೆ ನಾವೇನು ಮಾಡ್ಬಿಡ್ತೀವಿ, ಮೂಲಿಗೆ ಎಸಿತೀವಿ, ಇಲ್ಲ ಅಂದರೆ ಒಂದು ಕಬ್ಬಿಣದ ಅಂಗಡಿಗೆ ಹಾಕ್ತೀವಿ. ಅದರಲ್ಲಿರ್ತಕ್ಕಂಥ ಈ ಬಾಕ್ಸನ್ನು ನಾವು ಗೋಡೆಗೆ ಒಂದು 2 ಮಳೆಗಳನ್ನು ಹೊಡೆದ್ಬಿಟ್ಟು ಈ ಥರ ಒಂದು ಬಾಕ್ಸನ್ನು ಹಾಕ್ಕೊಳ್ಳೋದ್ರಿಂದ ಇದರಲ್ಲಿ ನಾವು ನಮಗೆ ಬೇಕಾದಂಥ ಒಂದು ದಿನಂಪ್ರತಿ ವಸ್ತುಗಳನ್ನು, ಬಾಚಣಿಕೆ, ಪೌಡರು, ಕರಂಡಿ ಹಳ್ಳನ್ನು ಉಪಯೋಗ ಮಾಡ್ಕೋಬೋದು ನಾವು ಇಟ್ಕೊಂಡು. ಈ ಟಿಪ್ಸ್ ನಿಮಗೂ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಟಿಪ್ಸ್ ಯಾವ ರೀತಿ ಇದ್ವು ಅಂತ ಹೇಳಿ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು.